ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಹೌದು ಸ್ನೇಹಿತರ, 23ನೇ ಕಂತಿನ ಹಣ ಆಲ್ರೆಡಿ ಈಗಾಗಲೇ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ. ಹಾಗೆ ಇಂದು ಕೂಡ ಜಮಾ ಆಗ್ತಾ ಇರುವಂಥದ್ದು. ಈಗಾಗಲೇ ಸುಮಾರು ಹೇಳಬೇಕಂದ್ರೆ ನಿಮಗೆ 15ರಿಂದ 17 ಲಕ್ಷ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಅದರಲ್ಲಿ ಹಿಂದಿನ ದಿನಗಳಲ್ಲಿ ಅಂದರೆ ನಿನ್ನೆ ಮೊನ್ನೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬಂದಿದೆ ಮತ್ತು ಇವತ್ತು 9 ಜಿಲ್ಲೆಗಳಿಗಾದರೂ ದುಡ್ಡು ಬರ್ತಾ ಇದ್ದು, ಆ ಒಂದು ಜಿಲ್ಲೆಗಳು ಯಾವುವು ಅನ್ನುವಂಥದ್ದನ್ನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ ಇದೆ. 9 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಜೊತೆಗೆ ಸ್ನೇಹಿತರೆ, ನಿಮಗೆ ಬರೀ 2,000 ಅಷ್ಟೇ ಅಲ್ಲ, 8,000 ಪೆಂಡಿಂಗ್ ಉಳಿದಿದೆ. 4 ಕಂತುಗಳನ್ನು ನಿಮಗೆ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವ ಯಾವ ಒಂದು ತಿಂಗಳ ಹಣವನ್ನು ಕೊಡಬೇಕಾಗಿದೆ, ಯಾವ ಯಾವ ಕಂತುಗಳನ್ನು ಕೊಡಬೇಕಾಗಿದೆ ಎಲ್ಲ ಬಿಡಿಸಿ ಹೇಳುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಸ್ನೇಹಿತರ. ಜೊತೆಗೆ ರೇಷನ್ ಕಾರ್ಡ್ ಇದ್ದಂಥವರಿಗೆ 5 ವಸ್ತುಗಳು ಇದೇ ತಿಂಗಳಲ್ಲಿ ಸಿಗತ್ತೆ ಅಂತ ಹೇಳಿದ್ರು. ಹೌದು, ನವೆಂಬರ್ನಲ್ಲಿ ಸಿಗತ್ತೆ ಅಂತ ಹೇಳಿದ್ರು, ಸಿಗಲಿಲ್ಲ. ಇನ್ನಾದರೂ ಡಿಸೆಂಬರ್ನಲ್ಲಾದರೂ ಕೊಡ್ತಾರಾ ಅಂತ ನೀವು ಕೇಳ್ತಾ ಇದ್ದೀರಿ. ಹಾಗಾಗಿ ಸಾಕಷ್ಟು ಜನ ಕಮೆಂಟ್ ಮಾಡಿರುವಂತಹ ಕಾರಣಕ್ಕಾಗಿ ಈ ವಿಷಯದ ಬಗ್ಗೆನೂ ಕೂಡ ನಾನು ಮಾಹಿತಿ ಒದಗಿಸಿ ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ನಾವು ಕಲೆಕ್ಟ್ ಮಾಡಿದ್ದೀವಿ, ಅದನ್ನು ನಾನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನೀವೇನೂ ಇಲ್ಲ, ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹಾಗಾದರೆ ಸ್ನೇಹಿತರೆ, ಈಗ ಟಾಪಿಕ್ಗೆ ಬರೋಣಲ್ವಾ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ಸ್ನೇಹಿತರೆ. ಒಟ್ಟಾರೆಯಾಗಿ 23ನೇ ಕಂತಿನ ಹಣ ಅಂತೂ ರಿಲೀಸ್ ಆಯಿತು ಫೈನಲಿ. ಯಾಕಂದರೆ ಕಳೆದ 1 ತಿಂಗಳಿನಿಂದ ಕಾಯ್ತಾನೆ ಇದ್ವಿ. ಅದರಲ್ಲಿ ದಸರಾ ಹಬ್ಬಕ್ಕೆ ರಿಲೀಸ್ ಆಗಿರ್ತಕ್ಕಂತಹ 22ನೇ ಕಂತಿನ ನಂತರ ದೀಪಾವಳಿ ಹಬ್ಬಕ್ಕೆ 23ನೇ ಕಂತಿನ ಹಣ ರಿಲೀಸ್ ಮಾಡ್ತೇವೆ ಅಂತ ಹೇಳಿ ಕಾರಣಾಂತರಗಳಿಂದ ಅದನ್ನು ಮುಂದೂಡಲಾಗಿತ್ತು. ಕೊನೆ ಪಕ್ಷ ಇಂದು ನಾಳೆ ಅಂತ ಬರ್ತಾ ಇದ್ವಿ. ಕೊನೆಯದಾಗಿ ಈಗ 2 ದಿನಗಳಿಂದ ದುಡ್ಡು ರಿಲೀಸ್ ಆಗಿದ್ದು, 3-4 ದಿನಗಳಿಂದನೇ ಬಿಡುಗಡೆ ಆಗಿದೆ. ಸುಮಾರು 17 ಲಕ್ಷದಷ್ಟು ಫಲಾನುಭವಿಗಳಿಗೆ ದುಡ್ಡು ಬಂದಿರತಕ್ಕಂಥದ್ದು. 1,22,00,000 ಫಲಾನುಭವಿಗಳಿದ್ರಿ. ಸೊ ನಿಮಗೆ ಜಮಾ ಆಗಬೇಕಂದ್ರೆ 10ರಿಂದ 15 ದಿನಗಳಾದರೂ ಬೇಕೇ ಬೇಕು ಪ್ರತಿಯೊಂದು ಕಂತಿಗೆ ಅಂತ ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಈ ಹಿಂದಿನ ದಿನಗಳಲ್ಲಿನೇ ಕೊಟ್ಟಿದ್ದಾರೆ, ಈ ಕಂತಿನಲ್ಲಿ ಅಷ್ಟೇ ಅಲ್ಲ. ಯಾಕಪ್ಪ ಅಂದರೆ ತಾಂತ್ರಿಕ ದೋಷ ಆಗಬಾರ್ದಲ್ವಾ, ಇನ್ಯಾವುದೋ ದೋಷ ಆದರೂ ಸಹಿತ ಮತ್ತೆ 4-5 ದಿನಗಳ ಕಾಲ ನೀವು ತಡಿಬೇಕಾಗತ್ತೆ. ಹಾಗಾಗಿ ಅಷ್ಟು ದಿನಗಳ ಕಾಲ ವೇಟ್ ಕೂಡ ಮಾಡೋದಿಲ್ಲ ನೀವು. ಹಾಗಾಗಿ ಮತ್ತಷ್ಟು ದಿನಗಳನ್ನು ಲೇಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹಂತವಾಗಿ ಎಲ್ಲ ಮಹಿಳೆಯರಿಗೆ ಜಮಾ ಮಾಡೋಣ ಅಂತ 10ರಿಂದ 15 ದಿನಗಳ ಕಾಲ ಟೈಮ್ ತಗೊಳುತ್ತೆ. ಈಗ ಸದ್ಯಕ್ಕೆ ನಿಮಗೆ 8,004 ಕಂತುಗಳು ದುಡ್ಡು ಬರಬೇಕಾಗಿದ್ದು, ಮೊದಲನೇದಾಗಿ ಆಗಸ್ಟ್ ತಿಂಗಳ ಹಣ, ಸೆಪ್ಟೆಂಬರ್ ತಿಂಗಳ ಹಣ, ಅಕ್ಟೋಬರ್ ಹಾಗೂ ಇನ್ನು ನವೆಂಬರ್ ಕೂಡ ಮುಗಿದೈತಲ್ವ. ಹಾಗಾಗಿ ನವೆಂಬರ್ ತಿಂಗಳ ಹಣ ಕೂಡ ಬರಬೇಕು. ಹೀಗಾಗಿ 4 ಕಂತುಗಳು. ಹಾಗಾದರೆ 23 ಅಂದರೆ ಆಗಸ್ಟ್ ತಿಂಗಳದು, ಸೆಪ್ಟೆಂಬರ್ ಅಂದರೆ 24, ಅಕ್ಟೋಬರ್ ಅಂದರೆ 25, ಇನ್ನು ನವೆಂಬರ್ ಕೂಡ ಮುಗಿದು ಹೋಗಿದೆ. ಹಾಗಾಗಿ ಇದು 26ನೇ ಕಂತಿನ ಹಣ. ಒಟ್ಟಾರೆಯಾಗಿ 8,000 ದುಡ್ಡು ನಿಮ್ಮ ಖಾತೆಗಳಿಗೆ ಬರಬೇಕಾಗಿದ್ದು, ಅದರ ಪೈಕಿ ಈಗ ಸದ್ಯಕ್ಕೆ 5,000 ಕೋಟಿಯಷ್ಟು ಫಂಡನ್ನು ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿಕೊಂಡಾಗಿದೆ. ಅಂದರೆ ಸ್ನೇಹಿತರೆ, ಒಂದು ಕಂತಿಗೆ 2,500 ಕೋಟಿ ಫಂಡ್ ಬೇಕಾಗತ್ತೆ, 2 ಕಂತಿಗೆ 5,000 ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ. ಹಾಗಾಗಿ 2 ಕಂತುಗಳನ್ನು ನಾವು ಸತತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 4 ಕಂತುಗಳಂತೂ ಬಿಡುಗಡೆ ಮಾಡೋದಿಲ್ಲ ನಿಮಗೆ ಸತತವಾಗಿ. ಒಟ್ಟಾರೆಯಾಗಿ 2 ಕಂತುಗಳನ್ನಾದರೂ ಫಿಕ್ಸ್ ಬಿಡುಗಡೆ ಮಾಡಲಾಗ್ತಾ ಇದೆ. ಯಾಕಂದರೆ ಮತ್ತಷ್ಟು ಸರ್ಕಾರಕ್ಕೆ ಹೊರೆ ಬೀಳತ್ತದು 4 ಕಂತುಗಳಂದರೆ. ಹಾಗಾಗಿ 2 ಕಂತುಗಳನ್ನಾದರೂ ಈಗ ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದರಲ್ಲೂ ಈಗ 2,000 ದುಡ್ಡನ್ನು ಆಲ್ರೆಡಿ ಪಡ್ಕೊಳ್ತಾ ಇದ್ದೀರಿ. ಇನ್ನೂ ಕೂಡ ಟೈಮ್ ಇದೆ, ಇನ್ನೂ 1 ವಾರದ ಕಾಲ ನಿಮ್ಮ ಖಾತೆಗಳಿಗೆ ಬರ್ತಾನೆ ಇದೆ. ಯಾಕಂದರೆ ನೀವು ಬಹಳಷ್ಟು ಜನ ಜಮಾ ಆಗಲ್ದವ್ರು ಏನು ಮಾಡ್ತೀರಾ, ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಬಿಡಿ ಅಂತ ಕೇಳ್ತೀರಾ. ನಾವು ಪೋಲ್ ಕೂಡ ಮಾಡಿದ್ದೇವೆ ಮೊನ್ನೆ, ನೀವು ನೋಡ್ಬೋದು ನಮ್ಮ ಪೋಸ್ಟ್ನಲ್ಲಿ. ಸೊ ಅಲ್ಲಿ ನೀವು ಚೆಕ್ ಮಾಡಿದರೆ ಸಾಕು, ನಿಮಗೆ ಗೊತ್ತಾಗ್ಬಿಡುತ್ತೆ ಹೌದಪ್ಪ ಬಿಡುಗಡೆ ಆಗಿದೆ. ಯಾಕಂದರೆ ಸುಮಾರು 40% ಅಷ್ಟು ಫಲಾನುಭವಿಗಳು ಜಮಾ ಆಗಿದೆ ಅಂತ ಕ್ಲಿಕ್ ಮಾಡಿದ್ದಾರೆ. ಇನ್ನು ಉಳಿದಂತಹ 60% ಫಲಾನುಭವಿಗಳು ಜಮಾ ಆಗಿಲ್ಲ ಅಂತ ಕ್ಲಿಕ್ ಮಾಡಿದ್ದಾರೆ. ಬಿಡುಗಡೆ ಆಗಿರ್ತಕ್ಕಂಥದ್ದು ನಿಜ ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. 40% ಓಕೆ, ಇನ್ನು ಈಗಾಗಲೇ ಬಿಡುಗಡೆ ಆಗಿದೆ. ಹಾಗಾಗಿ ಇನ್ನೂ ಕೂಡ ಜಮಾ ಆಗಬೇಕು ಬಹಳಷ್ಟು ಫಲಾನುಭವಿಗಳಿಗೆ. ಆದರೆ ಬಿಡುಗಡೆ ಆಗಿರ್ತಕ್ಕಂಥದ್ದು ಕನ್ಫರ್ಮ್ ಅಲ್ವಾ, ಹಾಗಾಗಿ ನಿಮಗೆ ಹೇಳ್ತಾ ಇರುವಂಥದ್ದು ನಾನು. ಇನ್ನು ಸ್ನೇಹಿತರೆ, ಯಾವ ಜಿಲ್ಲೆಗಳಿಗೆ ಈಗಾಗಲೇ ಬಂದಿದೆ, ಇನ್ನು ಯಾವ ಜಿಲ್ಲೆಗಳಿಗೆ ಇವತ್ತು ಬರುತ್ತೆ ಅದನ್ನು ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಕೂಡ ಬಾಕಿ ಇದ್ದಾರೆ. ಅಲ್ಲೇ ಮುಖ್ಯವಾಗಿ ಹೆಚ್ಚಿನ ಫಲಾನುಭವಿಗಳಿಗೆ ಮೊದಲು ಕ್ಲಿಯರ್ ಮಾಡ್ತಾರೆ. ಯಾಕಪ್ಪ ಅಂದರೆ ಸುಮಾರು 35 ತಾಲೂಕು ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ. ಹಾಗಾಗಿ ಅಂದರೆ ನಾನು ಬಿಡುಗಡೆ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದರೆ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ. ಹಾಗಾಗಿ
ದುಡ್ಡು ಅಲ್ಲಿ ಇರ್ತಕ್ಕಂತಹ ಎಲ್ಲ ಪ್ರೊಸೆಸರನ್ನು ಮುಗಿಸ್ಕೊಳ್ಳಿಕ್ಕೆ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿ ಅಲ್ಲೆಲ್ಲ ಪ್ರೊಸೆಸರನ್ನು ಮುಗಿಸ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು DBT ಟ್ರೆಸರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಮೊದಲು ಎಲ್ಲಿ ಟ್ರಯಲ್ ಮಾಡ್ತಾರೆ ಅಂದರೆ ಮೊದಲು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರವೇ ಮುಖ್ಯವಾಗಿ ಟ್ರಯಲ್ ಮಾಡ್ತಾರೆ. ಹಾಗಾಗಿ ಅಲ್ಲೇ ಜಮಾ ಮಾಡಿ ನೋಡ್ತಾರೆ. ಈಗಾಗಲೂ ಹಾಗೆ ನಡೀತಾ ಇರುವಂಥದ್ದು ಆ 2 ಜಿಲ್ಲೆಗಳನ್ನು ಜೊತೆಗೆ ಬೆಳಗಾವಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಆಲ್ರೆಡಿ ಟ್ರಯಲ್ ನಡೆದಿದ್ದು ಯಾರ್ಯಾರು ಬಾಕಿ ಉಳಿದಿದ್ದಾರೆ ಅವ್ರಿಗೂ ಕೂಡ ಇನ್ನೂ ದುಡ್ಡು ಹೋಗ್ತಾ ಇದೆ. ಸೊ ನಿನ್ನೆ ತಾನೇ ಬಹಳಷ್ಟು ಫಲಾನುಭವಿಗಳಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಜಮಾ ಆಗಿತ್ತು. ಹಾಗೆ ವಿಜಯನಗರದವರು ಕಮೆಂಟ್ ಮಾಡಿದ್ರು, ಧಾರವಾಡ, ಯಾದಗಿರಿ ಅವರು ಕೂಡ ಕಮೆಂಟ್ ಮಾಡಿದ್ರು. ಸ್ನೇಹಿತರೆ, ನೀವು 9 ಜಿಲ್ಲೆಗಳಿಗಾಗಿ ಕಾಯ್ತಾ ಇದ್ದೀರಲ್ವಾ, ನಾನು ಹಿಂದೆ ಹೇಳಿರ್ತಕ್ಕಂತಹ ಜಿಲ್ಲೆಗಳೇ ಈ ಜಿಲ್ಲೆಗಳಿಗೂ ಕೂಡ ಇವತ್ತು ಕೂಡ ಬರ್ತಾ ಇದೆ. ಹೌದು ಸ್ನೇಹಿತರೆ, ಅಲ್ಲಿ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಇರುವಂತಹ ಕಾರಣಕ್ಕಾಗಿ ಇನ್ನೂ ಅಲ್ಲಿ ಜಮಾ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಚಿಕ್ಕಮಗಳೂರು, ಯಾದಗಿರಿಗೂ ಕೂಡ ಬರ್ತಾ ಇರುವಂಥದ್ದು, ಚಿಕ್ಕಬಳ್ಳಾಪುರಗೂ ಕೂಡ, ಮಂಡ್ಯಕ್ಕೂ ಕೂಡ ಬರ್ತಾ ಇರುವಂಥದ್ದು. ಸೊ ನಾನು ಹಿಂದೆ ಹೇಳಿರ್ತಕ್ಕಂತಹ ಜಿಲ್ಲೆಗಳನ್ನು ರಿಪೀಟ್ ಆಗಿ ಕೇಳಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ ಜಿಲ್ಲೆಗಳಿಗೇ ದುಡ್ಡು ಇವತ್ತು ಕೂಡ ಬರ್ತಾ ಇದೆ. ಸ್ನೇಹಿತರೆ, ಇದರ ಜೊತೆಗೇನೆ ನಿಮಗೆ ಇದರ ಗೃಹಲಕ್ಷ್ಮಿ ಬಗ್ಗೆ ಒಟ್ಟಾರೆಯಾಗಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇನ್ನು ಈ ರೇಷನ್ ಕಾರ್ಡ್ನಲ್ಲಿ 5 ವಸ್ತುಗಳು ಸಿಗುತ್ತಾ ಇದೆ. ಹಾಗಾಗಿ ಈ 5 ವಸ್ತುಗಳನ್ನು ನಾವು ಪಡ್ಕೊಳ್ಳೋದಾದ್ರೂ ಹೇಗೆ, ಸರ್ಕಾರ ಈಗಾಗಲೇ ಬಿಡುಗಡೆ ಮಾಡಬೇಕಾಗಿತ್ತು, ನ್ಯಾಯಬೆಲೆ ಅಂಗಡಿಯಲ್ಲಿ ನಮಗೆ ಸಿಗಬೇಕಾಗಿದ್ದು, ಹೆಚ್ಚುವರಿ ಏನಾದರೂ ಡಾಕ್ಯುಮೆಂಟ್ಸ್ಗಳನ್ನು ಕೊಡಬೇಕಾ, ಇಷ್ಟೇಕೆ ಲೇಟ್ ಮಾಡಿತ್ತು, ಈಗಾಗಲೇ ಈ ನವೆಂಬರ್ ತಿಂಗಳಲ್ಲಿ ಕೊಡ್ತೇವೆ ಅಂತ ಹೇಳಿತ್ತು, ಆದರೆ ಕಿಟ್ ನಮಗೆ ಯಾಕೆ ಸಿಗಲಿಲ್ಲ ಅಂತ ನೀವು ಕೇಳಬಹುದು. ನಿಮಗೆ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಯಾರಿಗೂ ಕೂಡ ಸಿಕ್ಕಿಲ್ಲ. ಯಾಕಪ್ಪ ಅಂದರೆ ಕಿಟ್ಗಳು ರೆಡಿ ಆಗಬೇಕಂದ್ರೆ ಟೈಮ್ ತೊಗೊಳುತ್ತೆ ಸ್ನೇಹಿತರೆ. ಈಗ ಅನೌನ್ಸ್ ಮಾಡಿದ ತಕ್ಷಣ ಅಥವಾ ಹೇಳಿಕೆ ಅಥವಾ ಸ್ಪಷ್ಟನೆ ಕೊಟ್ಟ ತಕ್ಷಣ ಸರ್ಕಾರ ಒಂದೇ ತಿಂಗಳಲ್ಲಿ ನಿಮಗೆಲ್ಲರಿಗೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕೋಟ್ಯಾಂತರ ಫಲಾನುಭವಿಗಳಿದಿರಿ. ನಿಮಗೆ ಅಕ್ಕಿಯನ್ನು ಸರಬರಾಜು ಮಾಡೋದಾಗಿದ್ದರೆ ಸರಬರಾಜು ಮಾಡ್ತಾಯಿದ್ರು, ಆದರೆ ಕಿಟ್ಟನ್ನು ರೆಡಿ ಮಾಡಬೇಕಾಗತ್ತೆ. ತೊಗರಿ ಸಪ್ರೇಟಾಗಿ 1 kg ರೆಡಿ ಮಾಡಬೇಕು, ಈ ಒಂದು ಸಕ್ಕರೆಯನ್ನು 1 kg ರೆಡಿ ಮಾಡಬೇಕು, ಉಪ್ಪನ್ನು 1 kg ರೆಡಿ ಮಾಡಬೇಕು. ಹಾಗೆ ಈ ತೊಗರಿ ಬೇಳೆ ಅಥವಾ ರಾಗಿ ತಿನ್ನುವಂತಹ ಪ್ರದೇಶಗಳಲ್ಲಿ ರಾಗಿಯನ್ನು ಹೀಗೆ ಸಪ್ರೇಟ್ ಆಗಿ ರೆಡಿ ಮಾಡಬೇಕಲ್ವಾ. ಅದಕ್ಕೋಸ್ಕರ ಟೈಮ್ ತಗೊಳುತ್ತೆ. ರೆಡಿ ಮಾಡೋದ್ರ ಜೊತೆಗೆ ಪೂರ್ತಿಯಾಗಿ ಒಂದು ಪ್ಯಾಕೆಟ್ನಲ್ಲಿ ಆ 5 ವಸ್ತುಗಳು ಸಿಗ್ತಾ ಇರತ್ತೆ. ಹೀಗಾಗಿ ಅವನ್ನು ರೆಡಿ ಮಾಡಲಿಕ್ಕೆ ಟೈಮ್ ತಗೊಳ್ಳುವಂಥದ್ದು, ರೆಡಿ ಮಾಡಿ ನಿಮಗೆ ಒದಗಿಸಿ ಕೊಡುವಂತಹ ಕೆಲಸ ಮಾಡಲಿಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ಈ ನವೆಂಬರ್ ತಿಂಗಳಲ್ಲಿ ಕಾರಣಾಂತರ ಈ ಒಂದು ಕಾರಣದಿಂದ ನಿಮಗೆ ಸಿಗಲಿಲ್ಲ, ಅಕ್ಕಿನೇ ಸಿಕ್ತು. ಇನ್ನು ಡಿಸೆಂಬರ್ನಲ್ಲಿ ಕೊಡುವಂತಹ ಸಾಧ್ಯತೆ ಇದೆ. ಬಹುತೇಕ ಅರ್ಧಕ್ಕರ್ಧ ಜಿಲ್ಲೆಗಳಲ್ಲಿ, ಅಂದರೆ ನಮ್ಮ ರಾಜ್ಯದಲ್ಲಿ ಅರ್ಧಕ್ಕರ್ಧ ಒಂದು ಸುಮಾರು 20 ಜಿಲ್ಲೆಗಳಿಗಾದರೂ ಕೊಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಾವು ಕಾಯ್ದು ನೋಡೋಣ. 20 ಜಿಲ್ಲೆಗಳಷ್ಟೇ ಯಾಕೆ, ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಕೊಟ್ಟರೆ ಹಾಗಾಗಿ ಅದರ ಬಗ್ಗೆ ಬಹಳಷ್ಟು ಕ್ಲಿಯರ್ ಆಗಿ ಮಾಹಿತಿ ಸಿಕ್ಕಿಲ್ಲ. ಒಟ್ಟಾರೆಯಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರಿಗೂ ಕೂಡ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈ ತಿಂಗಳಲ್ಲಿ ಆಗಲಿಲ್ಲ ಅಂದರೂ ಸಹಿತ ಜನವರಿನಲ್ಲಿ ಫಿಕ್ಸ್ ಅಂತ ಅನ್ಕೊಂಡ್ಬಿಡಿ, ಓಕೆನಾ. ಈ ಡಿಸೆಂಬರ್ನಲ್ಲಿ ಸಿಗಲಿಲ್ಲ ಅಂದರೂ ಸಹಿತ ಅಕ್ಕಿ ಮಾತ್ರ ಸಿಗತ್ತೆ. ಈ ಒಂದು ಕಿಟ್ ಸಿಕ್ಕರೆ ಅಕ್ಕಿ ಸಿಗೋದಿಲ್ಲ, ಅಕ್ಕಿ ಸಿಗಲಿಲ್ಲ ಅಂದರೆ ಕಿಟ್ ಖಂಡಿತವಾಗ್ಲೂ ಸಿಗತ್ತೆ, ಓಕೆನಾ. ಸೊ ಈ ಒಂದು ಇನ್ಫಾರ್ಮೇಷನ್ ಕೂಡ ನಾನು ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. 2 ವಿಷಯದ ಬಗ್ಗೆ ಮಾಹಿತಿಯನ್ನು ಒದಗಿಸಿ ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಲಿಸನ್ ಕಾ ಬೈ ಬಿಡಿ ಫ್ರೆಂಡ್ಸ್.